ದರ್ಶನ್ಗೆ ಜಾಮೀನು ಸಿಗತ್ತಾ? ಇಂಥ ಕೇಸಲ್ಲಿ ಏನಾಗುತ್ತೆ? ಕೊಲೆ ಕೇಸ್ 302 ಅಲ್ಲಿ ಜೀವಾವಧಿ ಶಿಕ್ಷೆ ಕೊಡ್ತಾರೆ, ಗಲ್ಲಿಗೇರಿಸೋ ಶಿಕ್ಷೆ ಕೂಡ ಇದೆ. ಜೀವಾವಧಿ ಶಿಕ್ಷೆ ಕೂಡ ಕೊಡ್ತಾಯಿದ್ರು. ಜೀವಾವಧಿ ಶಿಕ್ಷೆ 14 ವರ್ಷ, ಗಲ್ಲಿಗೇರಿಸೋ ಶಿಕ್ಷೆ ಕೂಡ ಇದೆ ಇದರಲ್ಲಿ. ಆದರೆ 2000 ಇಸ್ವಿಯಿಂದ ಈ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಅದು ಸರಿಯಲ್ಲ ಅಂಥೇಳಿ ನಿಲ್ಲಿಸಲಾಗಿದೆ. ಹಾಗಾಗಿ ಈಗಲೂ ಕೂಡ ನಮ್ಮ ಭಾರತದ ಜೈಲುಗಳಲ್ಲಿ ಒಂದು 500ಕ್ಕಿಂತಲೂ ಹೆಚ್ಚು ಮಂದಿ ಏನು ಗಲ್ಲಿಗೇರಿಸೋ ಶಿಕ್ಷೆ ಇದ್ದವರು ಇನ್ನೂ ಅವ್ರಿಗೆ ಏನು ಮಾಡಬೇಕನ್ನೋ ಗೊತ್ತಿಲ್ಲ. 2000ದಿಂದ ಇಲ್ಲಿ ತನಕ ಅಂದರೆ 2024 ವರ್ಷಗಳಲ್ಲಿ 9 ಮಂದಿಯನ್ನು ಗಲ್ಲಿಗೇರಿಸಲಾಗಿದೆ. ಗಲ್ಲಿಗೇರಿಸೋದೇ ಇಲ್ವಾ? ಏರಿಸ್ತಾರೆ, ಇಲ್ಲ ಅಂತಲ್ಲ. ಆದರೆ ಈಗ ಅಂಥ ಶಿಕ್ಷೆ ಕೊಡೋದಿಲ್ಲ. ಈಗ 302 ಸಾಬೀತಾದರೆ 10 ವರ್ಷಕ್ಕಿಂತ ಕಡಿಮೆ ಅಂತಿಲ್ಲ ರೀ, 7ರಿಂದ 10 ವರ್ಷ, 14 ವರ್ಷ. ಈ ನಡುವೆ ಇವರಿಗೆ ಏನು ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂಥ ಮಾತು ಬರುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಕಾಯ್ತಾ ಇದ್ದ ದರ್ಶನ್ ಕೆಲ ದಿನಗಳಲ್ಲಿ ಬೇಲ್ ಅರ್ಜಿ ಹಾಕಲಿದ್ದಾರೆ. ದರ್ಶನ್ ಬೇಲ್ಗೆ ಅರ್ಜಿ ಹಾಕಿದರೂ ಕೂಡ 6-7 ತಿಂಗಳು ಬೇಲ್ ಸಿಗುವಂಥ ಸಾಧ್ಯತೆ ಇಲ್ಲ. ಯಾಕೆ 6-7 ತಿಂಗಳು? ಯಾಕೆ ಅಂತಂದರೆ ವೀಕ್ಷಕರ, ಬೇಲ್ ಸಿಗೋದಿಲ್ವಾ ಕೊಲೆ ಕೇಸಲ್ಲಿ? ಸಿಗತ್ತೆ, ಸಿಗೋದೇ ಇಲ್ಲ ಅಂತೇನಿಲ್ಲ. ಯಾಕೆ ಸಿಗತ್ತೆ ಅಂತಂದರೆ, ಒಂದು, ಕೊಲೆ ನಡೆದ ರೀತಿ ಮತ್ತು ಗಂಭೀರತೆ. ಕೊಲೆ ನಡೆದ ರೀತಿ ಮತ್ತು ಗಂಭೀರತೆ ನೋಡ್ತಾರೆ. ಅಂದರೆ ನಾನು ಹೇಳಿದ್ನಲ್ವ, ಚಿಕ್ಕಪ್ಪ ದೊಡ್ಡ ಫೈಟ್ ಆಯಿತು, ಹೊಡೆದ್ರು, ಕೊಲೆ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಸಿಗತ್ತೆ. ಯಾಕೆಂದರೆ ಗಂಭೀರತೆ. ಎರಡನೇದಾಗಿ, ಕೊಲೆಯನ್ನು ಎಷ್ಟು ಕ್ರೂರವಾಗಿ ಮಾಡಲಾಗಿದೆ ಅನ್ನೋದನ್ನು ಕೂಡ ನ್ಯಾಯಾಲಯ ನೋಡುತ್ತೆ. ಆಮೇಲೆ ಒಂದು ವೇಳೆ ಜಾಮೀನು ಕೊಟ್ಟರೆ ತಲೆಮರೆಸ್ಕೊಳ್ತಾರಾ ಅದನ್ನು ನೋಡುತ್ತೆ. ಯಾಕಂದರೆ ಕೆಲವರು ಕೊಲೆ ಆರೋಪದಲ್ಲಿದ್ದಂಥ ಕ್ರಿಮಿನಲ್ಗಳು ಜಾಮೀನು ಸಿಕ್ಕ ನಂತರ ಹೊರಗೆ ಬಂದು ಇನ್ನೊಂದು ಕೊಲೆ ಮಾಡಿರ್ತಾರೆ. ಇಲ್ಲಿ ಆ ಥರ ಆಗಲಿಕ್ಕಿಲ್ಲ, ಆದರೆ ಬೇರೆ ವಿಚಾರ ಇಲ್ಲಿ. ಆಮೇಲೆ ಹೊರಗೆ ಬಂದವರು ಸಾಕ್ಷ್ಯನಾಶ ಮಾಡಿದರೆ ಅದನ್ನು ನೋಡ್ತಾರೆ. ಆಮೇಲೆ ಜೈಲಲ್ಲಿ ಹೆಂಗೆ ನಡ್ಕೊಂಡ ಆತ ನಡವಳಿಕೆ ಮೇಲೆ ಹೋಗುತ್ತೆ. ಆಮೇಲೆ ತನಿಖೆ ಯಾವ ಹಂತದಲ್ಲಿದೆ ಇದನ್ನು ಕೂಡ ನೋಡ್ತಾರೆ. ದರ್ಶನ್ಗೆ ಜಾಮೀನು ಸಿಗದೇ ಇರುವಂಥ ಕೆಲವು ಅಂಶಗಳು ಯಾವುದಪ್ಪ ಅಂತಂದರೆ, ಕೊಲೆಯಲ್ಲಿ ದರ್ಶನ್ ಇರೋದು ಸಾಬೀತಾಗಿದೆ, ಅಂದರೆ ಚಾರ್ಜ್ ಶೀಟಲ್ಲಿ ಸಾಬೀತಾಗಿದೆ. ಆಮೇಲೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಶೀಟಲ್ಲಿದೆ. ಆಮೇಲೆ ಪ್ರೈವೇಟ್ ಪಾರ್ಟ್ಗೆ ಒದ್ದ ಬಗ್ಗೆ ಉಲ್ಲೇಖ ಇದೆ. ಕೊಂದ ನಂತರ ಸಾಕ್ಷ್ಯನಾಶ ಮಾಡಿದಂಥದ್ದಿದೆ. ಆಮೇಲೆ ಸಹಚರಿಗೆ 30 ಲಕ್ಷ ಕೊಟ್ಟದ್ದಿದೆ. ಆಮೇಲೆ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅಭಿಮಾನಿಗಳು ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ ಒಂದು ಕೇಸಿದೆ. ಆಮೇಲೆ ಸೋಷಲ್ ಮೀಡಿಯಾಗಳಲ್ಲಿ ದರ್ಶನ್ ಫ್ಯಾನ್ಸ್ಗಳು ಬೆದರಿಕೆ ಹಾಕ್ತಾರಲ್ಲ, ಏಯ್ ಅಣ್ಣ ಹೊರಗೆ ಬರಲಿ ನೋಡ್ಕೋತೀವಿ, ಅದು ಕೂಡ ಜಾಮೀನು ಸಿಗದೇ ಇರೋದಕ್ಕೆ ಕಾರಣವಾಗುತ್ತೆ. ಯಾಕಂದರೆ ಒಳಗಿರುವಾಗಲೇ ಇಷ್ಟು ಆವಾಜ್ ಆಗ್ತಾರೆ, ಹೊರಗೆ ಬಂದ ನಂತರ ಏನು ಮಾಡ್ಬೋದು? ಎಲ್ಲ ಕಾರಣಗಳಿಗಾಗಿ ದರ್ಶನ್ಗೆ ಜಾಮೀನು ಸಿಗೋದು ಡೌಟ್ ಇದೆ, ಸಿಗದೇ ಇರ್ಬೋದು. ಹಾಗಾಗಿ ಶಿಕ್ಷೆ 7ರಿಂದ 10 ವರ್ಷ ಖಂಡಿತವಾಗಲೂ ಆಗುವಂಥ ಸಾಧ್ಯತೆ ಇದ್ದೇ ಇದೆ. ಎಸ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಲು ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರ ಮುಂದೆ ತಪ್ಪಾಯಿತು ಬಿಟ್ಟು ಬಿಡಿ ಅಂತ ಕೂಡ ಅಂಗಲಾಚಿದ್ದಾರಂತೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಬೋರ್ಕಿ. ರೇಣುಕಾಸ್ವಾಮಿ ಮೇಲೆ ಮೃಗಗಳಂತೆ ಎರಗಿ ಕ್ರೌರ್ಯ ಮೆರೆದಿದ್ದ ಡೆವಿಲ್ ಗ್ಯಾಂಗ್ ಇದೀಗ ತಪ್ಪಾಯ್ತು ಬಿಟ್ಟು ಬಿಡಿ ಎಂದು ಗೋಗರಿಯುತ್ತಿದೆಯಂತೆ. ದರ್ಶನ್ ವಿಚಾರಣೆ ವೇಳೆ ಸುಮಾರು 20 ಪುಟಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ದರ್ಪವೆಲ್ಲ ಕಾಕಿ ಮುಂದೆ ತಣ್ಣಗಾಗಿದೆ. ಹುಡುಗರು ಏನೋ ಮಾಡಿದ್ರು ತಪ್ಪಾಗೋಗಿದೆ ಸಾರ್ ಅಂತ ದಾಸ ಬೇಡಿಕೊಂಡಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಕೊಲೆ ಕೇಸ್ನ A2 ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾನೆ. ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ದಾಸನಿಂದ ಜಾಮೀನು ಅರ್ಜಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ.
ಸೋಮವಾರ 57ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಯಾವ ವಕೀಲರು ವಾದ ಮಂಡಿಸಲಿದ್ದಾರೆ ಅನ್ನೋ ಗುಟ್ಟು ಮಾತ್ರ ಬಿಟ್ಟುಕೊಡ್ತಿಲ್ಲ. ದರ್ಶನ್ ಪರ ವಕೀಲರು ಆಕ್ಟಿವ್ ಆಗ್ತಿದ್ದಂತೆ ಕಾಟೇರ ಬಳ್ಳಾರಿ ಜೈಲಿನಲ್ಲಿ ರಿಲ್ಯಾಕ್ಸ್ ಆಗಿದ್ದಾನಂತೆ. ಟೆನ್ಷನ್ ರಿಲೀಫ್ಗೆ ಆರೋಪಿ ದರ್ಶನ್ ಕಾಫಿ ಟೀ ಮೊರೆ ಹೋಗಿದ್ದಾನಂತೆ. 8 ದಿನದಲ್ಲಿ ಬರೀ ಕಾಫಿ ಟೀಗಾಗಿ 735 ರೂಪಾಯಿ ಖರ್ಚು ಮಾಡಿದ್ದಾನೆ. ಪ್ರೆಸನಸ್ ಪ್ರೈವೇಟ್ ಕ್ಯಾಶ್ ಅಕೌಂಟ್ನಲ್ಲಿದ್ದ 735 ರೂಪಾಯಿ ಖರ್ಚು ಮಾಡಿದ್ದಾನಂತೆ. ಇನ್ನು ಬಳ್ಳಾರಿ ಜೈಲಲ್ಲಿ ದಾಸನ ಸುತ್ತ ಕಾಕಿ ಕೋಟೆ ನಿರ್ಮಿಸಿದ್ದು ಕಳ್ಳಾಟ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಒಂದು ಮಾತಿದೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅನ್ನುವಂಥ ರೀತಿಯಲ್ಲಿ. ಓಕೆ, ಅವರ ಚಾಟಿಂಗ್ ನೋಡಿ. ರೇಟ್ ಎಷ್ಟು ಕಣೆ ಅಂತ ಒಂದು ಕೇಳ್ತಾನಲ್ವ ಇವನು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಯಾಕೆ ಕೇಳಿದ್ರೆ, ದುರ್ಜನರ ಸಂಘ ಬಚ್ಚಲ ಕೊಚ್ಚೆ ಅಂತೆ. ದರ್ಶನ್ ಸುತ್ತಮುತ್ತ ಇದ್ದ ಬಹುತೇಕರು ಅವ್ರಿಗೇನೂ ಗೊತ್ತಿರಲಿಲ್ಲ. ಕಾನೂನು ಇದೆ, ಮತ್ತೊಂದಿದೆ, ಇದು ತೊಡಕಾಗತ್ತೆ, ಹಣ ಇದ್ದಾರೆ, ಎಲ್ಲ ಆಗತ್ತೆ ಅಂತ. ಹಂಗಲ್ಲ. ಯಾಕೆ ಅಷ್ಟು ಅರ್ಜೆಂಟಾ ಅಂತಾನೆ ರೇಣುಕಾಸ್ವಾಮಿ. ಸ್ವಲ್ಪ ಇದೆ ಅಂತ ಹೇಳಿದಂತೆ ಪವಿತ್ರ ಗೌಡ. ಹಣ ಬೇಡ, ನೀನು ಬೇಕು ಅಂದಿದ್ಲು ಪವಿತ್ರ ಗೌಡ. ಮರ್ಯಾದಸ್ಥ ಹೆಣ್ಣು ಮಕ್ಕಳು ಹಿಂಗೆ ಮಾತಾಡ್ತಾರಾ ಅಂತ ಆಗತ್ತೆ ಅಲ್ವಾ. ಇವರಿಬ್ಬರು ಇನ್ನೂ ಅಸಹ್ಯವಾಗಿ ಮಾತಾಡಿದ್ದಾರೆ. ಈ ಅಸಹ್ಯ ಚಾಟಿಂಗ್ ತೋರಿಸೋಕ್ಕೆ ಆಗೋದಿಲ್ಲ, ಅದು ಇನ್ನೂ ಇದೆ. ಹೇಗಿದೆ, ಇಷ್ಟ ಆಯಿತಾ ಅಂತ ಅವನು ಕೇಳ್ತಾನೆ. ಅಂದರೆ ಕ್ಷೇತ್ರ ದರ್ಶನ ಮಾಡಿಸ್ಬಿಟ್ಟು ಹೌದು ಸೂಪರ್ ಆಗಿದೆ ಅಂತ ಇವಳು ಹೇಳ್ತಾಳೆ. ರೇಟ್ ಎಷ್ಟು ಅಂತ ಅವ ಕೇಳ್ತಾನೆ. ಕೇಳಿದರೆ ಅದೆಲ್ಲ ಬೇಕಾ ಅಂತ ಇವಳು ಕೇಳ್ತಾಳೆ. ಯಾರ ಮನೆ ಹೆಣ್ಣುಮಕ್ಳು ಕೂಡ ಈ ರೀತಿ ಚಾಟ್ ಮಾಡಲ್ಲಲ್ವಾ. ಚಪ್ಪಲಿ ತೋರಿಸ್ತಾರೆ, ಇಲ್ಲ ಬ್ಲಾಕ್ ಮಾಡ್ತಾರೆ. ಅಂದರೆ ಇವರ ಉದ್ದೇಶ ಈಕೆ ಕೂಡ ನುಲಿತಾ ಚಾಟ್ ಮಾಡಿದ್ದಾಳೆ, ಅದಂತೂ ಗ್ಯಾರಂಟಿ ಆಗಿದೆ. ಪವಿತ್ರ ಹೀಗೆಲ್ಲ ಚಾಟ್ ಮಾಡ್ತಾ ಇದ್ದರೆ ದರ್ಶನ್ ಕೂಡ ಕೇಳಬೇಕಲ್ವಾ, ನೀನು ಯಾಕೆ ಚಾಟ್ ಮಾಡಿದೆ ಅಂತೇಳಿ. ದರ್ಶನ್ ಕೇಳಲಿಲ್ವ? ಹಾಗಿದ್ರೆ ಪವಿತ್ರ ಬದಲು ಪವನ್ ಚಾಟ್ ಮಾಡಿದ್ರು ಒಪ್ಕೊಂಡ. ಇಬ್ಬರ ಕುಮ್ಮಕ್ಕು ಕೊಟ್ಟಿದ್ದೇಕೆ? ಇಬ್ಬರು ಕುಮ್ಮಕ್ಕು ಕೊಟ್ಟಿದ್ದಕ್ಕೆ ಅಲ್ವಾ ಚಾಟ್ ಆಗಿದ್ದು ಇಲ್ಲಿ. ದರ್ಶನ್ ನೀನು ಕೊಲ್ಲಬೇಕಿದ್ದದ್ದು ರೇಣುಕಾನನ್ನ ಅಲ್ಲ, ರೇಣುಕಾ ಸ್ವಾಮಿಗೆ ಪ್ರಚೋದನೆ ನೀಡಿದ ಪವಿತ್ರಳನ್ನ ಅಂತ ಯಾರಾದರೂ ಹೇಳಿದರೆ, ಪವಿತ್ರ ಹೆಸರಲ್ಲಿ ಕೆಟ್ಟ ಚಾಟ್ ಮಾಡಿದ ಪವನನ್ನು ಯಾರೀಗ ಅವನು ಮಾಡ್ದ? ಯಾರು? ರೇಣುಕಾ ಸ್ವಾಮಿ. ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಬ್ಲಾಕ್ ಮಾಡಬೇಕಾಗಿತ್ತು, ಮತ್ತೊಂದು ಮಾಡಬೇಕಾಗಿತ್ತು, ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಅವನು ಲಂಚ ಕೊಟ್ಟ, ನೀವು ಲಂಚ ಸ್ವೀಕಾರ ಮಾಡಿದ್ರಿ. ಅವನ ಕಕ್ಕಾನೆ, ನೀವು ಯಾಕೆ ತಿಂದ್ರಿ ಅಲ್ವಾ? ಪವನ ಹತ್ರ ಯಾಕೆ ಮಾಡಿಸಿದ್ರಿ? 500 ರೂಪಾಯಿ ಅವನೇ ಹಾಕಿಸ್ಕೊಂಡಿರ್ತಾನೆ ನೋಡಿ, ಅವನ್ನೇ ಹಾಕಿಸ್ಕೊಂಡಿರ್ತಾನೆ ಬಿಯರ್ಗೆ ದುಡ್ಡು. ಎಸ್, ನೆಕ್ಸ್ಟ್.